ದತ್ತಾತ್ರೇಯ ರೆಡ್ಡಿ ಆದ ನಾನು ಅಖಿಲ ಭಾರತ ಕೋಲಿ ಸಮಾಜ್ ನವದೆಹಲಿಯ ಕರ್ನಾಟಕ ರಾಜ್ಯದ ಘಟಕದ ಅಧ್ಯಕ್ಷನಾಗಿದ್ದೇನೆ. ನಾವು ಬೆಂಗಳೂರಿನಲ್ಲಿ ದಿನಾಂಕ 20/12/2025 ಅಖಿಲ ಭಾರತ ಕೋಲಿ ಸಮಾಜ್ ನವದೆಹಲಿಯ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಅಲ್ಲಿ ಆಯೋಜಿಸಿದ್ದೇನೆ. ಅದರ ಅಧ್ಯಕ್ಷತೆಯನ್ನು ರಾಷ್ಟ್ರ ಅಧ್ಯಕ್ಷರಾದಂಥ ವೀರೇಂದ್ರ ಕಶ್ಯಪ್ ಅವರು ಮಾಜಿ ಸಂಸದರು ಅವರು ವಹಿಸಲಿದ್ದಾರೆ. ಆ ಒಂದು ಕಾರ್ಯಕಾರಿಣಿಯಲ್ಲಿ ರಾಷ್ಟ್ರದ ಎಲ್ಲ ರಾಜ್ಯ ಕನಿಷ್ಠ 29 ರಾಜ್ಯಗಳಿಂದ ರಾಜ್ಯಾಧ್ಯಕ್ಷರು ಮತ್ತು ಈ ಅಖಿಲ ಭಾರತ ಕೋಲಿ ಸಮಾಜದ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸದಸ್ಯರು, ವಿಶೇಷ ಆಹ್ವಾನಿತರು ಎಲ್ಲರೂ ಸೇರಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಈ ಸಮಾಜ ಎಷ್ಟಿಗೆ ಸೇರಿಸಬೇಕಂತ ಏನು ಇದೆಯಲ್ಲ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇರುವುದಾಗಿ ಈ ವಿಷಯದ ಮೇಲೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್.ಸಿ. ಮಾದೇವ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಲಿದ್ದಾರೆ. ಅದು 21/12/2025 ಎಲ್ಲ ಸೇರಿದಂಥ ನಮ್ಮ ಸಮಾಜದ ದೇಶದ ನಾನಾ ಭಾಗಗಳಿಂದ ಬಂದಕ್ಕಂಥ ಸಚಿವರು, ಸಂಸದರು, ಮಾಜಿ ಸಂಸದರು, ಮಾಜಿ ಕೇಂದ್ರ ಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಮಂತ್ರಿಗಳು ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಆನಂದರಾವ್ ಸರ್ಕಲ್ನಲ್ಲಿರ್ತಕ್ಕಂಥ KV ಇಂಜಿನಿಯರ್ಸ್ ಅಸೋಸಿಯೇಷನ್ನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಹೆಣ್ಣು ಗಂಡು ಮತ್ತು ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಈ ಸಮಾಜದ ಏಳಿಗೆಗೆ ಹೋರಾಟ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು, ಸಮಾಜದಲ್ಲಿ ಪ್ರೀತಿ ಇರ್ತಕ್ಕಂಥ ಎಲ್ಲ ಬಂಧು ಬಾಂಧವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ತಮ್ಮ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ. ಈ ಒಂದು ಸಮಾವೇಶಕ್ಕೆ ನಾವು ನಮ್ಮ ಮಾಜಿ ಸಚಿವರು ಆದಂಥ ದಿವಂಗತ ದೇವೇಂದ್ರಪ್ಪ ಗಾಳಪ್ಪ ವೇದಿಕೆ ಅಂತೇಳಿ ಈ ಒಂದು ವೇದಿಕೆ ಹೆಸರಿಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅಖಿಲ ಭಾರತ ಕೋಲಿ ಸಮಾಜದ ರಾಷ್ಟ್ರೀಯ ಕಾರ್ಯಕಾರಿಣಿ ಬೆಂಗಳೂರಿನಲ್ಲಿ 20ನೇ ತಾರೀಕು ಆಯೋಜನೆಗೊಂಡಿದೆ. ಅದರ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ದತ್ತಾತ್ರೇಯ ರೆಡ್ಡಿ ಅವರಿದ್ದಾರೆ. ನಾನು ಡಾಕ್ಟರ್ ಇಂದಿರಾ ಶಕ್ತಿ ಅದರದ ಆ ಸಂಘಟನೆಯ ಉಪಾಧ್ಯಕ್ಷ ಆಗಿದ್ದೀನಿ. ಆ ದಿವಸ ಕಾರ್ಯಕಾರಿಣಿ ಮುಗಿದ ವೆರಿ ನೆಕ್ಸ್ಟ್ ಡೇ 21ನೇ ತಾರೀಕು ಅಲ್ಲಿ ಬೃಹತ್ ಒಂದು ಕೋಲಿ ಸಮಾಜದ ಸಭೆಯನ್ನು ನಾವು ಕರೆದಿದ್ದೇವೆ. ಮೂಲ ಅದರ ಉದ್ದೇಶ ಏನು ಅಂತಂದರೆ, ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಿದ್ದ ನಮ್ಮ ST ಫೈಲ್ ಏನಿದೆ, ಕಡತ ಏನಿದೆ, ಅದನ್ನು ನಾವು ರಾಷ್ಟ್ರೀಯ ನಾಯಕರೇನು ಬರ್ತಾರೆ ಅಲ್ಲಿ ಅವರಿಗೆ ಆ ವೇದಿಕೆ ಮುಖಾಂತರ, ಆ ಕಾರ್ಯಕ್ರಮದ ಮುಖಾಂತರ ಅದನ್ನು ನಾವು ಅವರಿಗೆ ಸಬ್ಮಿಟ್ ಮಾಡ್ತೀವಿ ಮತ್ತು ಅದನ್ನು ಫಾಲೋಅಪ್ನಲ್ಲಿ ಇರ್ತೀವಿ. ಬಟ್ ಆ ಕಾರ್ಯಕ್ರಮಕ್ಕೆ ಸಮಾಜದ ಕಾರ್ಯಕ್ರಮ ಆಗಿರೋದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತು ಸಮಾಜದ ಪ್ರಮುಖರು ಎಲ್ಲರೂ ಆ ದಿವಸ ಬಿಡುವು ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಸಕ್ಸಸ್ಫುಲ್ಲಾಗಿ ನಮ್ಮ ಸಾಮಾಜಿಕ ನ್ಯಾಯ ಸಿಗುವಂಥ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಲಿಕ್ಕೆ ನಾನು ಇವತ್ತು ರಿಕ್ವೆಸ್ಟು ನಿಮ್ಮ ಮೂಲಕ ಎಲ್ಲರಿಗೂ ಮಾಡ್ತಿದ್ದೀನಿ. ಧನ್ಯವಾದ.